ಹೆಲೋ ಹಾಯ್ ನಮಸ್ತೆ, ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗಾಗಲೇ ನನ್ನ ತಮ್ಮನೇಲಿ ನೋಡಿದ್ರಿಂದ ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಹೌದು, 17/4/2025 ಅಂದರೆ ಗುರುವಾರ ಪೂಜೆ ಇತ್ತು. ಬಟ್ ಸಾರಿ, ನನಗೆ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂದರೆ ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಪುರ್ಸೊತ್ತೇ ಸಿಗ್ತಾ ಇರಲಿಲ್ಲ. ಮನೆ ತುಂಬ ನೆಂಟರಿದ್ದಿದ್ದರಿಂದ ಅವ್ರ ಮುಂದೆ ನನಗೆ ವಿಡಿಯೋ ಎಡಿಟಿಂಗ್ ಮಾಡೋದಾಗಲಿ ಅಥವಾ ವಾಯ್ಸ್ ಓವರ್ ಕೊಡೋದಾಗಲಿ ಆಗ್ತಾ ಇರಲಿಲ್ಲ. ಸ್ವಲ್ಪ ನಾಚಿಕೆ ಕೂಡ ಆಗ್ತಾ ಇತ್ತು. ಹಾಗಾಗಿ ನಾನು ಯಾವುದೇ ರೀತಿ ಎಡಿಟಿಂಗ್ ಕೂಡ ಮಾಡಲಿಲ್ಲ. ನೆಂಟರು ಹೋದ ಕೂಡಲೇ ಫಸ್ಟ್ ಮಾಡಿದಂಥ ಕೆಲಸ ಏನು ಗೊತ್ತಾ? ನನ್ನ ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದು. ಒಂದಿನ ಮುಂಚೆ ಅಂದರೆ ಬುಧವಾರ ಒಂದು ಸೈಡು ನಮ್ಮ ಮಾವ ಹಾಗೆ ಭಾವ ಅವರೆಲ್ಲ ದೀಪನೆಲ್ಲ ತೊಳೆದು ಕ್ಲೀನ್ ಮಾಡ್ತಾಯಿದ್ರು. ಹಾಗೆಯೇ ನಾವಿಲ್ಲಿ ಹೆಂಗಸರು ಮಾವಿನಕಾಯಿನ ಕಟ್ ಮಾಡಿ ಉಪ್ಪಿನಕಾಯಿಗೆ ತಯಾರು ಮಾಡ್ತಾ ಇದ್ದೀವಿ. ಮಾವಿನಕಾಯಿ ಕಟ್ ಮಾಡೋದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ತಿಂತ ಕೂಡ ಇದ್ವಿ. ಹಾಗೆಯೇ ಈಗ ಹೊರಗಡೆ ಬಂದು ನೋಡಿದರೆ ನಮ್ಮ ಮೋಹಿನಿ ಅಕ್ಕ, ನಮ್ಮ ಬೆಸ್ಟ್ ಫ್ರೆಂಡ್, ತೆಂಗಿನಕಾಯಿ ಸಿಪ್ಪೆ ಸುಲಿತಾ ಇದ್ದಾರೆ. ಯಾಕೆ ಅಂದರೆ ನಾಳೆ ತಂಬಿಲಕ್ಕೆ ಬೇಕಾದಷ್ಟು ತೆಂಗಿನಕಾಯಿನ ಈಗಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ನೋಡಿ, ಇದು ನಮ್ಮ ಮನೆ ಸುತ್ತಮುತ್ತ ಇರುವಂಥ ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ನಮ್ಮ ಮನೆ ಅಂದರೆ ನನ್ನ ಮಾವನ ಮನೆ, ನನ್ನ ಹಸ್ಬೆಂಡ್ನ ಅಪ್ಪನ ಮನೆ. ಇದು ನಮ್ಮ ಭಾವನ ಮಗ ಹವೀಶ್. ನಮ್ಮ ಹಳ್ಳಿ ಕಡೆ ಹೇಗೆ ಅಂದರೆ ಅಂಗಳಕ್ಕೆ ಸಗಣಿ ಸಾರಿಸಿದ್ವಿ ಅಂತ ಹೇಳಿದರೆ ಸೆಲೆಬ್ರೇಷನ್ ಸ್ಟಾರ್ಟ್ ಅಂತ ಅರ್ಥ. ಹಾಗೆಯೇ ನನ್ನ ಚಿಕ್ಕಮ್ಮ ಇಲ್ಲಿ ಸಗಣಿ ಸಾರಿಸ್ತಾ ಇದ್ರು. ಬಟ್ ನಾನು ವೀಡಿಯೋ ಮಾಡೋದು ಗೊತ್ತಾಗಿ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಜನ ಎಲ್ಲ ಮೆಣಸಿನ್ಕಾಯಿ ತೊಟ್ಟನ್ನು ಕೂಡ ತೆಗಿತಾ ಇದ್ದಾರೆ. ನನ್ನ ನಾದಿನಿ ಸಗಣಿಯನ್ನು ತಂದು ಕೊಡ್ತಾಯಿದ್ರು. ನಾವು ಬಿಟ್ಬಿಡ್ತೀವ. ನಮ್ಮ ಚಿಕ್ಕಮ್ಮ ಎಷ್ಟೇ ಸೈಡಲ್ಲಿ ಕೂತ್ಕೊಂಡ್ರು ಕೂಡ ನಾವು ಬಿಡಲೇ ಇಲ್ಲ. ಅವ್ರಿಗೆ ಗೊತ್ತಾಗ್ದಿದ್ದಂಗೆ ಕದ್ದು ಮುಚ್ಚಿ ವಿಡಿಯೋ ಮಾಡಿಯೇ ಬಿಟ್ಟೆ. ಎಷ್ಟು ಚೆನ್ನಾಗಿ ಸಗಣಿ ಸಾರಿಸ್ತಾ ಇದ್ದಾರೆ ನೋಡಿ. ನಾನು ಕೂಡ ಇವ್ರ ಜೊತೆ ಸೇರ್ಕೊಂಡು ಸಗಣಿ ಸಾರಿಸಿದ್ದೀನಿ. ಬಟ್ ನಾನು ವೀಡಿಯೋ ಮಾಡಲಿಕ್ಕೆ ಜನ ಇರಲಿಲ್ಲ. ಅವ್ರಿಗೆಲ್ಲ ಹೊಟ್ಟೆ ಕಿಚ್ಚು, ವೀಡಿಯೋದಲ್ಲಿ ನಾನೇನಾದರೂ ಹೈಲೈಟ್ ಆಗಿಬಿಟ್ರೆ ಅಂತೇಳಿ. ಹಾಗಾಗಿ ನಾನು ವೀಡಿಯೋ ಮಾಡಲೇ ಇಲ್ಲ. ಅವರು ನೋಡಿ, ಈಗಾಗಲೇ 90% ಸಗಣಿ ಸಾರಿಸಿ ಆಗಿದೆ. ಸಗಣಿ ಎಲ್ಲ ಸಾರಿಸಾದ್ಮೇಲೆ ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಆಫೀಸಿಗೆ ಕೂಡ ಹೋಗಿ ಬಂದೆ. ಆಫೀಸಿಂದ ಬರಬೇಕಾದ್ರೇ ಕತ್ಲಾಗಿತ್ತು. ಬಂದ ನಂತರ ಸೀದಾ ಇಲ್ಲಿ ನಮ್ಮ ನಾಗಬನದ ಹತ್ರ ಬಂದೆ. ನಾಳೆಗೆ ಬೇಕಾದಂಥ ಅಡುಗೆಗೆ ಎಲ್ಲ ತಯಾರಿ ಕೂಡ ಮಾಡ್ಕೊಳ್ತಿದ್ರು. ಆದರೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಭಯ ಆಗ್ತಿತ್ತು. ಯಾಕೆ ಗೊತ್ತಾ? ನೋಡಿ, ಅಲ್ಲಿ ದೂರದಲ್ಲಿ ನನ್ನ ಮಾವ ಕೂತಿದ್ದಾರಲ್ಲ, ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಮಾರ್ರೆ. ಹಾಗಾಗಿ ಭಯ ಆಗ್ತಾ ಇತ್ತು. ಆದರೂ ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ದೆ. ಇಲ್ಲಿ ನನ್ನ ಅಕ್ಕ ಹಾಗೂ ನನ್ನ ನಾದಿನಿ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಆಗಲೇ ಕಟ್ ಮಾಡಿ ಇಟ್ಟಂಥ ಮಾವಿನಕಾಯಿ ಕೂಡ ಇಟ್ಕೊಂಡಿದ್ದಾರೆ. ನಂತರ ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ಸೀದಾ ಮನೆಗೆ ಹೋಗಿ ಒಂದು ಒಳ್ಳೆ ನಿದ್ದೆ ಮಾಡಿ ಬೆಳಗ್ಗೆದ್ದು ಪುನಃ ಬನದ ಹತ್ರ ಬಂದೆ. ಆಗ ಇಲ್ಲಿ ಅಡುಗೆ ಎಲ್ಲ ತಯಾರಾಗ್ತಾಯಿತ್ತು. ಒಂದು ಕಡೆಯಿಂದ ಕೇನೆ, ಮೇ ಬಿ ಸುವರ್ಣಗೆಡ್ಡೆ ಅಂತ ಹೇಳ್ತಾರೆ, ಅದು. ಮತ್ತೊಂದು ಕಡೆಯಿಂದ ಸೌತೆಕಾಯಿ ಎಲ್ಲನ ಕಟ್ ಮಾಡ್ತಾಯಿದ್ರು. ಹಾಗೆ ನಮ್ಮ ಮಾವ ಒಂದು ಒಗ್ಗರಣೆ ಕೂಡ ತಯಾರು ಮಾಡ್ತಿದ್ರು. ಅದು ಯಾವುದಕ್ಕೆ ತಯಾರು ಮಾಡ್ತಿದ್ರು ಅಂತ ಖಂಡಿತ ನನಗೆ ಗೊತ್ತಿಲ್ಲ. ನಾನು ಕೇಳಲಿಕ್ಕೂ ಹೋಗಲಿಲ್ಲ. ಸರ್ತಿನೂ ನಮ್ಮ ಮನೇಲಿ ಪೂಜೆ ನಡೆಯುವಾಗ ನಮ್ಮ ಶೇಖರ್ ಮಾಮ ಹಾಗೂ ಶಶಿ ಮಾಮನೇ ಅಡುಗೆ ಮಾಡೋದು. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಗೊತ್ತುಂಟಾ? ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ಅವ್ರು ಮಾಡೋ ಅಡುಗೆ ಅಂದರೆ ತುಂಬಾ ಇಷ್ಟ. ಹಾಗೆಯೇ ಇಲ್ಲಿ ನನಗೆ ಸ್ವಲ್ಪ ತಮಾಷೆ ಕೂಡ ಮಾಡ್ತಿದ್ರು. ಬೆಳಗ್ಗೆ 4 ಗಂಟೆಗೆ ಬಂದು ಅಡುಗೆಗೆ ಹೆಲ್ಪ್ ಮಾಡ್ತೀಯಾ ಅಂದರೆ ಈಗ ಬರ್ತಾ ಇದೆಯಾ ಅಂತ. ಹಾಗೆಯೇ ಇಲ್ಲಿ ತಿಂಡಿ ಎಲ್ಲ ರೆಡಿಯಾಗಿತ್ತು. ಹೊಟ್ಟೆ ತುಂಬ ತಿಂಡಿ ತಿಂದು ಒಂದು ಬಿಸಿ ಬಿಸಿ ಚಹಾ ಕುಡಿದು ಮನೆಗೆ ಹೋದೆ. ಬೆಳಗ್ಗೆ ಬೇಗ ಗಣಹೋಮ ಇದ್ದಿದ್ದರಿಂದ ಭಟ್ರು ಆಗಲೇ ಬಂದುಬಿಟ್ಟು ಗಣಹೋಮಕ್ಕೆ ಬೇಕಾದಂಥ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ರು. ಮಂಡಲ ಕೂಡ ಬಿಡಿಸ್ತಾ ಇದ್ರು. ಭಟ್ರು ಮಂಡಲ ಬಿಡಿಸೋದ್ರ ಜೊತೆಗೆ ಅವರ ಕೆಲವೊಂದು ಸ್ಟೋರಿ ಕೂಡ ಹೇಳ್ತಾ ಇದ್ರು. ಅದನ್ನು ಕೇಳಿಸ್ಕೊಂಡು ನಾನು ಕೂಡ ವಿಡಿಯೋ ಮಾಡ್ತಾ ಇದ್ದೆ. ನಾನು ಸೀದಾ ಬಂದಿದ್ದು ನಮ್ಮ ನಾಗಬನಕ್ಕೆ. ಇದು ನಮ್ಮ ಕುಟುಂಬದ ನಾಗಬನ. ಇಲ್ಲಿ ಏನೇನು ಆಗ್ತಿದೆ ಅಂತ ನೋಡೋಣ ಅಂತ ಬಂದೆ. ಇಲ್ಲಾಗಲೇ ಆಶ್ಲೇಷ ಬಲಿಗೆ ಎಲ್ಲ ತಯಾರಾಗ್ತಾ ಇತ್ತು. ಭಟ್ರುಗಳೆಲ್ಲ ಬ್ಯುಸಿಯಿಂದ ಕೆಲಸ ಮಾಡ್ತಾಯಿದ್ರು. ಹಾಗೆ ಇಲ್ಲೊಂದು ಭಟ್ರು ತುಂಬಾ ಕೆಲಸ ಕೂಡ ಮಾಡ್ತಾಯಿದ್ರು. ಹಾಗೆ ನನ್ನ ಹತ್ರ ಹೇಳ್ತಿದ್ರು, ದಯವಿಟ್ಟು ನನ್ನ ವಿಡಿಯೋ ಅಂತೂ ಮಾಡೋಕ್ಕೆ ಹೋಗಬೇಡ ಅಂತ. ಆದರೂ ನಾನಂತೂ ಬಿಡೋದಿಲ್ಲ. ಹಾಗೆ ಅಲ್ಲಿಂದ ಸೀದಾ ಮನೆಗೆ ಬಂದೆ. ಮನೆಗೆ ಬರುವಾಗ ಇಲ್ಲಿ ಬೇರೆ ಒಬ್ಬರು ಭಟ್ರು ಬಂದು ಪೂಜೆ ಕೂಡ ಶುರು ಮಾಡ್ಕೊಂಡಿದ್ರು. ಈಗಾಗಲೇ ಒಬ್ಬೊಬ್ಬರಾಗಿ ರಿಲೇಟಿವ್ಸ್ ಎಲ್ಲ ಬರಲಿಕ್ಕೆ ಶುರು ಮಾಡಿದ್ರು. ಬಂದಂಥ ರಿಲೇಟಿವ್ಸ್ ಎಲ್ಲರ ಜೊತೆ ಮಾತಾಡಿಕೊಂಡು ಅವರನ್ನು ವೆಲ್ಕಮ್ ಮಾಡೋದು ನಮ್ಮ ಕೆಲಸ ಆಗಿತ್ತು. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ನಮ್ಮ ಮನೆಗೆ ಹೋದೆ. ಯಾಕೆ ಅಂದರೆ ನಾನಿನ್ನೂ ತಯಾರೇ ಆಗಿರಲಿಲ್ಲ. ಆಲ್ಮೋಸ್ಟ್ ಎಲ್ಲರೂ ತಯಾರಾಗಿ ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಬನದ ಹತ್ರ ಬಂದಾಗಿತ್ತು. ಬಟ್ ನಾನಿನ್ನು ಒಂದು ಹಳೆ ಡ್ರೆಸ್ ಹಾಕ್ಕೊಂಡು ತಿರುಗಾಡ್ತಾ ಇದ್ದೆ. ಹಾಗೆ ಅಲ್ಲಿಂದ ಸೀದಾ ಹೋಗಿ ಮನೆಗೆ ಹೋಗಿ ಒಳ್ಳೆ ಸೀರೆ ಹಾಕ್ಕೊಂಡು ನಾನು ಕೂಡ ಬಂದು ಜಾಯ್ನ್ ಆದೆ. ಆಗಲೇ ಇಲ್ಲಿ ಪೂಜೆ ಕೂಡ ಶುರುವಾಗಿತ್ತು. ನನ್ನ ಅತ್ತೆ ಹಾಗೂ ಮಾವ ಪೂಜೆಗೆ ಕೂತ್ಕೊಂಡಿದ್ರು. ಹಾಗೆಯೇ ಒಂದು ಕಡೆಯಿಂದ ನಾಗನಿಗೆ ಹಾಲು ಒಯ್ಯುವ ಕಾರ್ಯಕ್ರಮ ಕೂಡ ಶುರುವಾಗಿತ್ತು.
ಪೂಜೆಗೆ ಬಂದವ್ರಿಗೆ ಅಂತೇಳಿ ಕುಡಿಲಿಕ್ಕೆ ಮಾಡಿಟ್ಟ ಜ್ಯೂಸನ್ನು ನಾವೇ ಆಲ್ಮೋಸ್ಟ್ ಅರ್ಧಗರ್ಧ ಕುಡಿದು ಖಾಲಿ ಮಾಡಿದ್ವಿ. ಯಾಕಂದರೆ ಸೆಕೆ ಕೂಡ ಅಷ್ಟೇ ಜೋರಿತ್ತು, ಬಾಯಾರಿಕೆ ಕೂಡ ಹಾಗೇ ಆಗ್ತಾ ಇತ್ತು. ಒಮ್ಮೆ ಇಲ್ಲಿ ಜನನೆಲ್ಲ ನೋಡುವಾಗ ಟೆನ್ಷನ್ ಕೂಡ ಶುರುವಾಯಿತು. ನಮ್ಮ ಪಜಿಲಾಡಿ ಕುಟುಂಬದಲ್ಲಿ ತುಂಬಾ ಜನ ಸೇರ್ತಾರೆ ಪೂಜೆಗೆ. ಆದರೆ ಮೊನ್ನೆ ಸ್ವಲ್ಪ ಜನ ಕಮ್ಮಿ ಕಾಣಿಸ್ತಾ ಇತ್ತು. ಹಾಗಾಗಿ ಮಾಡಿದ ಅಡುಗೆ ಎಲ್ಲ ಉಳಿದ್ರೆ ಏನು ಮಾಡೋದಪ್ಪ ಅನ್ನೋ ಟೆನ್ಷನ್ ಕೂಡ ಆಗ್ತಿತ್ತು. ಇಲ್ಲಿ ಒಂದು ಕಡೆ ನೋಡಿದರೆ ನಮ್ಮ ಅಶೋಕಣ್ಣ ಅಂದರೆ ನಮ್ಮ ಗುರಿಕಾರ ಅಂತ ಹೇಳ್ಬೋದು, ಅವರು ತೆಂಗಿನಕಾಯಿ ಹಾಗೂ ಇಂಗಾರದ ಹೂವನ್ನು ಕುಟುಂಬದ ಪ್ರತಿಯೊಬ್ಬರ ಹತ್ರ ಕೂಡ ಮುಟ್ಟಿಸಿ ಪೂಜೆಗೆ ಕೊಂಡೋಗ್ತಾ ಇದ್ದರು. ನಾನು ಕೂಡ ತೆಂಗಿನಕಾಯಿ ಮುಟ್ಟಿ ದೇವರಿಗೆ ಕೈ ಮುಗಿದು ಬಂದಂಥ ರಿಲೇಟಿವ್ಸ್ ಎಲ್ಲರ ಜೊತೆನೂ ಮಾತಾಡಲಿಕ್ಕೆ ಶುರು ಮಾಡಿದೆ. ನಾವು ಮಾತಾಡಲಿಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ, ನಮಗಾದರೂ ಹಾಗೇನೆ. ನಾವು ಅವರ ಮನೆಗೆ ಹೋದ್ವಿ, ಅವರು ಮಾತಾಡಲಿಲ್ಲ ಅಂಥೇಳಿ ಸ್ವಲ್ಪ ಬೇಜಾರಾಗ್ತದೆ ಅಲ್ಲ. ಆ್ಯಕ್ಚುಲಿ ನಮ್ಮ ಮನೇಲಿ 6 ತಾರೀಕಿಗೆ ಪೂಜೆ ಆಗಬೇಕಿತ್ತು. ಆದರೆ ಫ್ಯಾಮಿಲಿಲಿ ಯಾರಿಗೋ ಡೆಲಿವರಿ ಆಯಿತು ಅಂತೇಳಿ ಅವತ್ತಿನ ಪೂಜೆ ಕ್ಯಾನ್ಸಲ್ ಆಗಿ 17 ತಾರೀಕಿಗೆ ಪೂಜೆನ ಇಟ್ಕೊಂಡ್ವಿ. ಮತ್ತೆಂತ ಗೊತ್ತುಂಟಾ, ನಮ್ಮ ಮನೆಯಲ್ಲಿ ಪೂಜೆ ಇರುವುದಕ್ಕೂ 3 ದಿನ ಮುಂಚೆ ನಮ್ಮ ಊರಲ್ಲಿ ತುಂಬಾ ಗಾಳಿ ಮಳೆ, ಹಾಗಾಗಿ ತುಂಬ ಕರೆಂಟ್ ಕಂಬಗಳು ಮರಗಳು ಬಿದ್ದಿದ್ದರಿಂದ ನಮಗೆ 2 ದಿನ ಕರೆಂಟು ಕೂಡ ಇರಲಿಲ್ಲ. ನಮಗೆ ಎಷ್ಟು ಟೆನ್ಷನ್ ಆಗ್ತಾಯಿತ್ತು ಗೊತ್ತುಂಟಾ, ಪೂಜೆಗೆ ಆದರೂ ಕರೆಂಟ್ ಬರ್ತದಾ ಇಲ್ವಾ ಅಂತ. ನಮ್ಮೂರಿನ ಲೈನ್ ಮ್ಯಾನ್ ಇದ್ದಾರಲ್ಲ, ತುಂಬ ಒಳ್ಳೆ ಜನ ಮಾರ್ರೆ, ಅವರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಗೊತ್ತುಂಟಾ. ನಾವು ಕಾಲ್ ಮಾಡಿದಾಗ ಎಲ್ಲ ಕರೆಂಟ್ ಕೊಡೋದು ರಾತ್ರಿ ಆದರೂ ಪರವಾಗಿಲ್ಲ, ನಮ್ಮ ಸಮಾಧಾನಕ್ಕೆ ಇಲ್ಲ ಅಕ್ಕ ಜಸ್ಟ್ ಈಗ ಬರ್ತದೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತದೆ ಅಂತ ಹೇಳಿ ನಮ್ಮನ್ನು ಸಮಾಧಾನ ಮಾಡ್ತಾ ಇರ್ತಾರೆ. ಜೋಕ್ಸ್ನೆಲ್ಲ ಪಕ್ಕಕ್ಕಿಟ್ಟು ನೋಡೋದಾದರೆ ಈ ಲೈನ್ಮನ್ಗಳ ಕೆಲಸ ಎಷ್ಟು ಕಷ್ಟ ಅಲ್ವಾ. ನಮಗೋಸ್ಕರ ಅವರು ರಾತ್ರಿ ಹಗಲು ಅಂತ ನೋಡದೆ, ಮಳೆ ಗಾಳಿ ಅಂತ ನೋಡ್ದಲೇ ತುಂಬ ಕೆಲಸ ಮಾಡಿ ನಮಗೆ ಕರೆಂಟ್ ತಂದು ಕೊಡ್ತಾರೆ. ಇಲ್ಲದಿದ್ದರೆ ನಾವು ಕತ್ಲೆಯಲ್ಲಿ ಕೂತ್ಕೊಳ್ಬೇಕಾಗ್ತದೆ. ಲೈನ್ಮೆನ್ನ ವಿಷಯವನ್ನು ಪಕ್ಕಕ್ಕೆ ಇಡುವ, ಪುನಃ ಪೂಜೆ ಹತ್ರ ಬರೋಣ ಆಯಿತಾ. ನಮ್ಮ ಮನೆಯಲ್ಲಿ ಪ್ರತಿ ಸರ್ತಿಯು ಪೂಜೆ ಮಾಡ್ತಿದ್ದಿದ್ದು ಅನಂತ ಆಸರಣರು ಅಂತೇಳಿ. ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಅವರು ಬೇರೆ ಭಟ್ರನ್ನು ಕಳಿಸಿದ್ರು. ಅವರು ಕೂಡ ನಮಗೆ ಒಳ್ಳೆ ರೀತಿಯಲ್ಲಿಯೇ ಪೂಜೆ ಕೂಡ ಮಾಡಿ ಕೊಟ್ಟರು ಆಯಿತಾ. ಶ್ಲೇಷ ಬಲಿ ಎಲ್ಲ ಮುಗಿದು ನನಗೆ ಪೂಜೆ ಎಲ್ಲ ಆಗುವಷ್ಟೊತ್ತಿಗೆ ಮಧ್ಯಾಹ್ನ ಕೂಡ ಆಗಿತ್ತು. ಹೊಟ್ಟೆ ಸ್ವಲ್ಪ ಲೈಟಾಗಿ ಹಸಿಲಿಕ್ಕೆ ಕೂಡ ಶುರು ಆಗಿತ್ತು. ಹಾಗೆಯೇ ಜನ ಸ್ವಲ್ಪ ಪೂಜೆಗೆ ಕಮ್ಮಿ ಇದ್ದಾರೆ ಅನ್ನುವ ಟೆನ್ಷನ್ ಕೂಡ ನಮಗೆ ಸ್ವಲ್ಪ ಕ್ಲಿಯರ್ ಆಗಿತ್ತು. ಯಾಕೆಂದರೆ ಪೂಜೆ ಆಗುವಷ್ಟೊತ್ತಿಗೆ ಜನ ಕೂಡ ಸೇರಿದ್ರು, ಹಾಗೆಯೇ ಇಲ್ಲಿ ಊಟ ಕೂಡ ಶುರುವಾಗಿತ್ತು. ನನ್ನ ಮಗಳಿಗೆ ಊಟ ಕೊಡುವ ನೆಪದಲ್ಲಿ ನಾನು ಕೂಡ ಅವಳೊಟ್ಟಿಗೆ ಸೇರಿ ಊಟ ಮುಗಿಸಿದ್ದೆ. ಊಟ ಎಲ್ಲ ಆದ ನಂತರ ನಾನು ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಪುನಃ ಮನೆಗೆ ಬರಬೇಕಿತ್ತು. ಯಾಕೆಂದರೆ ಸಂಜೆ ನಮ್ಮ ದೈವ ದೇವರುಗಳಿಗೆ ಹಗೆಲು ಸೇವೆ ಇತ್ತು, ಹಾಗಾಗಿ ಅಡುಗೆ ಕೂಡ ತಯಾರಾಗಬೇಕಿತ್ತಲ್ಲ. ಹಾಗೆ ನಾನು ಬೇಗನೆ ಮನೆಗೆ ಬಂದೆ. ಇಲ್ಲಿ ನೋಡಿ, ನಮ್ಮ ಸುಜಾತಕ್ಕ ರೊಟ್ಟಿ ಮಾಡ್ತಾ ಇದ್ದಾರೆ, ಎಷ್ಟು ಚೆಂದ ಮಾಡ್ತಾ ಇದ್ದಾರೆ ಅಲ್ಲ, ನೋಡುವಾಗನೇ ತಿನ್ನುವಂತ ಆಸೆ ಆಗ್ತದೆ. ಈಗ ನಾನು ಹಾಗೆ ನನ್ನ ನಾದ್ನಿ ತೆಂಗಿನಕಾಯಿಯನ್ನು ತುರಿತಾ ಇದ್ದೇವೆ. ನಾನು ಕಾಯ್ತಾ ಇದ್ದೆ ಯಾರಾದರೂ ಒಬ್ಬರು ಬಂದರೆ ಮೆಲ್ಲ ಎದ್ದು ಹೋಗಬೇಕು ಅಂತ. ಅಷ್ಟೊತ್ತಿಗೆ ನಮ್ಮ ಸವಿತಕ್ಕ ಬಂದರು, ನಾನು ಕಾಯಿ ತುರಿಯುವುದಾ ಅಂತೇಳಿ. ನಾನು ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿ ಅವರನ್ನು ಕೂರಿಸಿ ನಾನು ಎದ್ದು ಹೋದೆ. ಇವರು ಯಾರು ಅಂತ ಗೊತ್ತುಂಟ ಅಂತ ಕೇಳಿದರೆ ನಿಮಗೆ ಹೇಗೆ ಗೊತ್ತಾಗ್ತದೆ ಅಲ್ವಾ. ಇವರು ನಮ್ಮ ದೊಡ್ಡಮ್ಮನ ಮಗ ಪುಟ್ಟಣ್ಣ ಅಂತೇಳಿ. ಇಲ್ಲಿ ಪರ್ವಕ್ಕೆ ಬೇಕಾದ ಅವಲಕ್ಕಿಯನ್ನು ಕಲಿಸಲಿಕ್ಕೆ ತೆಂಗಿನಕಾಯಿಯನ್ನು ತುರಿತಾ ಇದ್ದರು. ನಾನು ವಿಡಿಯೋ ಮಾಡ್ತಾ ಇರುವ ವಿಷಯ ಗೊತ್ತಾದ ಕೂಡಲೇ ಆಚೆ ತಿರುಗಿ ಕಾಯಿಯನ್ನು ತುರಿಲಿಕ್ಕೆ ಶುರು ಮಾಡಿದ್ದಾರೆ. ಒಂದು ವಿಷಯ ಏನು ಅಂತ ಗೊತ್ತುಂಟಾ, ನಮ್ಮ ಅಶೋಕಣ್ಣ ಅವಲಕ್ಕಿ ಕಲಿಸ್ಲಿಕ್ಕೆ ಏನೆಲ್ಲ ಹಾಕಬೇಕು ಅಂತ ಹೇಳಿ ಹೋಗಿದ್ರು. ನಮ್ಮ ಪುಟ್ಟಣ್ಣನಿಗೆ ನಗ್ತಾ ಎಲ್ಲ ಮರ್ತೇ ಹೋಗಿತ್ತು ಆಯಿತಾ. ಅಲ್ಲಿಂದ ಸೀದಾ ಬಂದರೆ ಇಲ್ಲಿ ಚಿಕನ್ ಕಟ್ ಮಾಡ್ತಾ ಇದ್ದಾರೆ. ಇವ್ರು ಯಾರು ಗೊತ್ತುಂಟಾ, ನಮ್ಮ ರಮೇಶ್ ಅಣ್ಣ, ಮೋಹಿನಿ ಅಕ್ಕನ ಗಂಡ. ಇಲ್ಲಿ ಅಡುಗೆ ಭಟ್ರು ಸಂಜೆಗೆ ಬೇಕಾದಂಥ ಎಲ್ಲ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ, ನನ್ನ ಅಶ್ವಿನಿ ಅಕ್ಕ ಮಾವನ ಹತ್ರ ಭಾರಿ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಹಾಗೆ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು. ಅವರೆಂತ ಮಾಡ್ತಾಯಿದ್ರು ಗೊತ್ತುಂಟಾ, ಅಲ್ಲಿದ್ದ ಗೋಡಂಬಿಯನ್ನು ತಗೊಂಡು ತಿಂತಾಯಿದ್ರು ಮಾರ್ರೆ. ಇಲ್ಲಿ ನಮ್ಮ ರಮೇಶ್ ಅಣ್ಣ ಕಟ್ ಮಾಡಿ ಕೊಟ್ಟಂಥ ಕೋಳಿಯನ್ನೆಲ್ಲ ನಾವು ಚಿಕ್ಕದಾಗಿ ಕೊಯ್ದು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ವಿ. ಇಲ್ಲಿ ಕೋಳಿ ಕಟ್ ಮಾಡಲಿಕ್ಕೆ ನಾನು, ನನ್ನ ಅತ್ತೆ ಹಾಗೂ ನನ್ನ ಅಕ್ಕ ಚಿಕ್ಕಮ್ಮ ಕೂತ್ಕೊಂಡಿದ್ವಿ. ನಮ್ಮ ಕೋಳಿ ಕಟ್ ಮಾಡೋದಕ್ಕಿಂತ ನಮ್ಮ ಕಾಮಿಡಿ ಕೂಡ ಜಾಸ್ತಿ ಆಗಿತ್ತು. ಇಲ್ಲಿ ನೋಡಿ, ನಮ್ಮ ಅತ್ತೆ ಕೈಯಲ್ಲಿ ಕೋಳಿ ಮೊಟ್ಟೆ ಮಾರ್ರೆ. ಚಿಕನ್ ಎಲ್ಲ ಕಟ್ ಮಾಡುವಷ್ಟೊತ್ತಿಗೆ ಮಳೆ ಕೂಡ ಸ್ವಲ್ಪ ಬರುವ ರೀತಿ ಕಾಣಿಸ್ತಾ ಇತ್ತು. ನಮಗೆ ಭಯ ಕೂಡ ಆಗ್ತಾ ಇತ್ತು, ಎಲ್ಲಿ ಮಳೆ ಬಂದು ನಮ್ಮ ಫಂಕ್ಷನ್ ಎಲ್ಲ ಹಾಳಾಗ್ತದ ಅಂತ. ದೇವರ ದಯೆಯಿಂದ ಮಳೆ ಕೂಡ ಬರಲಿಲ್ಲ ಆಯಿತಾ. ಇಲ್ಲಿ ನೋಡಿ, ಅಡುಗೆ ಎಲ್ಲ ತಯಾರಾಗ್ತಾ ಉಂಟು. ಇಲ್ಲಿ ಚಿಕನ್ ಸಾಂಬಾರು ಕುದೀತಾ ಉಂಟು. ಹೊಗೆ ಬರೋದ್ರಿಂದ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇವರಿದ್ದಾರಲ್ಲ, ಇವರು ನನ್ನ ಕಸಿನ್ ಬ್ರದರ್, ಅಂದರೆ ನನ್ನ ಮಾವನ ಮಗ. ಇವರು ಒಳ್ಳೆ ಡ್ಯಾನ್ಸರ್ ಗೊತ್ತುಂಟಾ, ತುಂಬ ಚೆಂದ ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ಚಿಕನ್ ಸುಕ್ಕಕ್ಕೆ ಚಿಕನನ್ನು ಬೇಯಿಸಿ ಕೂಡ ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಚಿಕನ್ ಸುಕ್ಕ ಕೂಡ ರೆಡಿ ಆಗ್ತಾ ಉಂಟು. ಆಲ್ಮೋಸ್ಟ್ ಎಲ್ಲ ಅಡುಗೆ ಕೂಡ ತಯಾರಾಗಿತ್ತು. ಹಾಗೆ ಚಿಕನ್ ಸುಕ್ಕ ಆಗೋದೊಂದು ಬಾಕಿ ಇತ್ತು. ಅಷ್ಟೊತ್ತಿಗೆ ನಾನು ಹೋದೆ ವಿಡಿಯೋ ಮಾಡಲಿಕ್ಕೆ ಅಂತೇಳಿ. ಮಾವನ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಕೂಡ ಮಾಡಿದೆ, ಆದರೆ ಮಾವ ತುಂಬ ಒಳ್ಳೆಯವರಾಯ್ತಾ, ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಏನು ಅಡ್ಡಿ ಮಾಡಲಿಲ್ಲ ನನಗೆ. ನೋಡಿಲಿ ನಮ್ಮ ಮಾವನ ಚಿಕನ್ ಸುಕ್ಕ ಹೇಗೆ ಆಗ್ತಾ ಉಂಟು ಅಂತೇಳಿ. ಈಗ ಚಿಕನ್ ಸುಕ್ಕಕ್ಕೆ ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಅಡಿಗೆಯ ವಿಡಿಯೋ ಮಾಡುವುದರ ಜೊತೆಗೆ ನಮ್ಮ ಮಾವನ ಹತ್ರ ಚಿಕನ್ ಸುಕ್ಕದ ರೆಸಿಪಿಯನ್ನು ಕೂಡ ಕೇಳ್ತಾ ಇದ್ದೆ. ಯಾಕೆಂದರೆ ನಮ್ಮ ಮಾವ ಮಾಡುವ ಚಿಕನ್ ಸುಕ್ಕ ಅಷ್ಟು ಟೇಸ್ಟಿಯಾಗಿ ಇರ್ತದೆ ಮಾರ್ರೆ. ಹಾಗಾಗಿ ಅವರ ಹತ್ರ ಕೇಳಿ ತಿಳ್ಕೊಳ್ತಾ ಇದ್ದೆ.
ಅಷ್ಟೊತ್ತಿಗಾಗಲೇ ಇಲ್ಲಿ ದೈವ ದೇವರುಗಳಿಗೆ ಅಗೆಲು ಸೇವೆ ಹಾಗೂ ಪೂಜೆ ಕೂಡ ಆಗ್ತಾ ಇತ್ತು. ಪೂಜೆ ಎಲ್ಲ ಆಗಿ ಪ್ರಸಾದ ತಗೊಂಡ ನಂತರ ನಾವು ಕಾಯೋದು ಒಂದಕ್ಕೆ ಮಾತ್ರ ಆಯಿತಾ, ದೈವ ದೇವರುಗಳಿಗೆ ಹಾಕಿರುವಂತಹ ಮಲ್ಲಿಗೆ ಹೂವು ಅಂದರೆ ಯಾರಿಗೆ ಇಷ್ಟ ಇಲ್ಲ ಅಲ್ವಾ? ನನಗೆ ಅಂತೂ ತುಂಬಾ ಇಷ್ಟ. ಹಾಗಾಗಿ ಅಲ್ಲಿ ಮಾವನ ಹತ್ರ ಕೇಳಿ ನಾವು ಒಂದೊಂದು ಚೆಂಡು ಮಲ್ಲಿಗೆ ಹೂವನ್ನು ತಗೊಂಡು ತಲೆಗೆ ಇಟ್ಕೊಂಡ್ವಿ ಆಯಿತಾ. ಅದಾದ ನಂತರ ನಮಗೆ ಸ್ವಲ್ಪ ಸಮಾಧಾನ ಆಯಿತು. ಅಷ್ಟು ಮಾತ್ರ ಅಲ್ಲ, ದೇವರಿಗೆ ಕೈ ಮುಗಿದು ಪ್ರತಿಯೊಬ್ಬರಿಗೂ ಒಳ್ಳೆ ಬುದ್ಧಿ ಕೊಡಿ, ಹಾಗೆ ಎಲ್ಲರಿಗೂ ಒಳ್ಳೆಯದು ಮಾಡಿ ಅಂತ ಕೇಳಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬರುವಷ್ಟೊತ್ತಿಗೆ ಊಟದ ತಯಾರಾಗಿತ್ತು. ಸ್ವಲ್ಪ ಜನ ಊಟಕ್ಕೆ ಕೂಡ ಕೂತಿದ್ರು. ಎಲ್ಲಿ ನೋಡಿದ್ರು ಜನ ನೋಡಿ ಎಷ್ಟು ಖುಷಿ ಆಗ್ತದೆ ಅಲ್ಲ. ಮನೆಯಲ್ಲಿ ಪೂಜೆ ಆದಾಗ ಈ ರೀತಿ ಜನ ಸೇರಿದರೆ, ಇಷ್ಟು ಜನ ಮಾತ್ರ ಅಲ್ಲ ಮಾರ್ರೆ, ಈ ರೀತಿ 4 ಪಂದ್ಯಕ್ಕೆ ಇದ್ದರು ಆಯಿತಾ ಊಟಕ್ಕೆ. ನಾವು ಕೂಡ 4ನೇ ಪಂದ್ಯಕ್ಕೆ ಊಟಕ್ಕೆ ಕೂತ್ವಿ. ಆದರೆ ನನಗೆ ಇಲ್ಲಿ ಚಿಕನ್ ಸುಕ್ಕದ ಸ್ಮೆಲ್ ಕೇಳುವಾಗನೇ ಹಸಿವಾಗ್ತಾ ಇತ್ತು. ಆದರೆ ಊಟಕ್ಕೆ ಕೂರಲಿಕ್ಕೆ ಸ್ವಲ್ಪ ನಾಚಿಕೆ ಆಯಿತು. ಊಟನಾದ ನಂತರ ಕ್ಲೀನಿಂಗ್ ಮಾಡೋದಂದ್ರೇ ಸಾಕಾಗಿರುತ್ತೆ. ನೋಡಿ ಇಲ್ಲಿ ನನ್ನ ನಾದಿನಿ ಎಷ್ಟು ಚಂದ ಕ್ಲೀನ್ ಮಾಡ್ತಿದ್ದಾಳೆ. ಹಾ ಎಷ್ಟು ಚಂದ ಅಲ್ಲ ಅವಳ ನಗು. ನನ್ನ ಅತ್ತೆ ಹಾಗೂ ದೊಡ್ಡ ಮಂದಿರೆಲ್ಲ ಸೇರಿ ಪಾತ್ರೆಯನ್ನು ತೊಳಿತಾ ಇದ್ದಾರೆ. ಈ ಸರ್ತಿ ನಾನು ತೊಳೆಯುವುದರಲ್ಲಿ ಬಚಾವಾಗಿದ್ದೇನೆ, ಯಾಕೆಂದರೆ ನಾನು ಒಳಗೆ ಕ್ಲೀನ್ ಮಾಡಿಕ್ಕೆ ನಿಂತಿದ್ದೆ ಮಾರ್ರೆ, ಹಾಗಾಗಿ ನಾನು ತೊಳಿಲಿಕ್ಕೆ ಬರಲಿಲ್ಲ. ಆದರೆ ಒಮ್ಮೆ ವಿಡಿಯೋ ಮಾಡುವ ಅಂತೇಳಿ ಹೊರಗೆ ಬಂದದ್ದಷ್ಟೇ. ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಪುಟ್ಟಣ್ಣ ಹಾಗೆ ನಾದಿನಿ ಹಾಗೆ ನನ್ನ ಭಾವ ದೊಡ್ಡಮ್ಮ ಎಲ್ಲ ಪಾತ್ರೆ ತೊಳಿತಾ ಇದ್ದಾರೆ. ನಮ್ಮ ಪುಟ್ಟಣ್ಣನಿಗೆ ನಾನು ವಿಡಿಯೋ ಮಾಡ್ತಿದ್ದೇನೆ ಅಂತ ಗೊತ್ತಾದ ತಕ್ಷಣ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ನನಗೆ ಚೆಲ್ಲಿಕ್ಕೆ ಬಂದದ್ದು. ಆದರೆ ಭಯಪಟ್ಟು ಓಡಿದ್ದು ನನ್ನ ನಾದಿನಿ ಆಯಿತಾ. ಸರಿ, ಹಾಗಾದರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಆಯಿತಾ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.